ಉತ್ತಮ ವಿಚಾರಗಳನ್ನು ಕೇಳೋದು ಅದೇ ಅಡಿಪಾಯ. ಅಧ್ಯಾತ್ಮದಲ್ಲಿ ಮನುಷ್ಯ ಮುಂದೆ ಸಾಗಬೇಕು ಅಂದ್ರೆ ಮೊದಲು ಚೆನ್ನಾಗಿ ಕೇಳೋದನ್ನು ಕಲಿಬೇಕು. ಯಾವ ಮನುಷ್ಯನಿಗೆ ಚೆನ್ನಾಗಿ ಕೇಳಲಿಕ್ಕೆ ಬರೋದಿಲ್ವೋ ಆ ಮನುಷ್ಯನಿಗೆ ಚೆನ್ನಾಗಿ ಹೇಳಲಿಕ್ಕೂ ಬರೋದೇ ಇಲ್ಲ. ನಾವು ಚೆನ್ನಾಗಿ ಹೇಳಬೇಕು ಅಂದ್ರೆ ಮೊದಲು ಏನು ಮಾಡಬೇಕು? ಚೆನ್ನಾಗಿ ಕೇಳಬೇಕು. ಅಂತೇನೆ ಶಾಸ್ತ್ರದಲ್ಲಿ ಭಗವತ್ ತತ್ವವನ್ನು ಆತ್ಮ ವಿಚಾರವನ್ನು ಅರಿಬೇಕಾಗಿತ್ತು ಅಂದ್ರೆ ಮೊದಲು ಏನು ಮಾಡಬೇಕು ಅಂತಂದ್ರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಮೊದಲು ಚೆನ್ನಾಗಿ ಕೇಳಬೇಕು, ಕೇಳಿದ್ದನ್ನ ಮನನ ಮಾಡಬೇಕು. ಮತ್ತು ಈ ಕಿವಿಲೆ ಕೇಳೋದು ಈ ಕಿವಿಲೆ ಬಿಟ್ಟು ಬಿಡೋದು ಅಂದ್ರೆ ಉಪಯೋಗ ಆಗಂಗಿಲ್ಲ. ಕೇಳಿದ್ದನ್ನು ಚೆನ್ನಾಗಿ ಮಂಥನ ಮಾಡಬೇಕು. ಆಮೇಲೆ ವಿಚಾರದ ವರ್ಗಲ್ಲಿಗೆ ಹಚ್ಚಿ ಚಿಂತನ ಮಂಥನ ಮಾಡಿ ಯೋಗ್ಯವಾದದ್ದು ಯಾವುದಿರುತ್ತಲ್ಲ ಅದನ್ನು ಜೀವನದೊಳಗೆ ಅಳವಡಿಸಬೇಕು. ಯಾವ ಮನುಷ್ಯ ಈ ಮೂರು ಕೆಲಸ ಮಾಡ್ತಾನಲ್ಲ, ಶ್ರವಣ, ಮನನ, ನಿಧಿಧ್ಯಾಸ, ಈ ಮೂರು ಕೆಲಸ ಮಾಡುವಂಥವ ಅವನಿಗೇ ಗೊತ್ತಿರಲಾರ್ದಂಗೆ ಅವ ದೇವರ ಸಮೀಪ ಹೋಗ್ತಿರ್ತಾನೆ. ಅವನಿಗೆ ಆತ್ಮದ ಸಾಕ್ಷಾತ್ಕಾರ ಸಹಜವಾಗಿ ಲಭಿಸ್ತದೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಶ್ರವಣವನ್ನು ಮಾಡಬೇಕು, ಉತ್ತಮ ವಿಚಾರವನ್ನು ಕೇಳಬೇಕು. ಇದಕ್ಕೆ ಸತ್ಸಂಗ ಅಂತ ಕರೆಯೋದು. ಶಂಕರಾಚಾರ್ಯರು ಒಂದು ಕಡೆ ಬರ್ಕೊಂಡು ಬಂದಾಗ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಯಾವ ಮನುಷ್ಯ ಸತ್ಸಂಗವನ್ನು ಅಳವಡಿಸಿಕೊಳ್ತಾನೋ ಅಂದ್ರೆ ಅಧ್ಯಾತ್ಮದ ವಿಚಾರಗಳನ್ನು ಕೇಳ್ತಾನೋ, ಶ್ರವಣ ಮಾಡ್ತಾನೋ, ಅವನಿಗೆ ಸಾಂಸಾರಿಕವಾದ ವಿಷಯ ವಾಸನೆಗಳ ಸಂಘ ಕಡಿಮೆ ಆಗೋದು.